ಇವತ್ತು ನಾವು ಕಡಲೆಕಾಳು ಬಟಾಣಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡೋಣ. ಈ ಕಡಲೆಕಾಳು ಮತ್ತು ಬಟಾಣಿ ಸಾಂಬಾರು ಮಾಡೋದಕ್ಕೆ ಒಂದು ಪಾತ್ರೆ ಆದರೂ ತಗೋಬಹುದು ಅಥವಾ ಕುಕ್ಕರ್ ಆದರೂ ತೆಗೆದುಕೊಳ್ಳಬಹುದು. ಅದರಲ್ಲಿ ಎಣ್ಣೆ ಮತ್ತು ಸಾಸಿವೆ, ಕರಿಬೇವಿನ ಸೊಪ್ಪು, ಆಮೇಲೆ ಅರ್ಧ ಈರುಳ್ಳಿ ಹಾಕಬೇಕು. ನೆನೆಸಿರುವ ಕಡಲೆಕಾಳು ಬಟಾಣಿ ಏನಿದೆ ನೆನೆಸ್ಕೊಂಡಿರ್ತೀವಲ್ಲ ಅದನ್ನು ಹಾಕಿಕೊಳ್ಳೋಣ ಮತ್ತು ಆಲೂಗೆಡ್ಡೆಯನ್ನು ಹಚ್ಚಿಕೊಂಡು ಹಾಕಬೇಕು. ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಲೋ ಫ್ಲೇಮಲ್ಲಿ ಬೇಯಿಸಿಕೊಳ್ಳಬೇಕು. ಒಂದು ಮಿಕ್ಸಿ ಜಾರಿಗೆ ಖಾರ ಸಾಂಬಾರು ಹಾಕೊಳ್ಳೋಣ. ಅದಕ್ಕೆ ಒಂದು ಮಿಕ್ಸಿ ಜಾರು ತೆಗೆದುಕೊಂಡು ಶುಂಠಿ, ಬೆಳ್ಳುಳ್ಳಿ ಹಾಗೆ ಒಂದು ಟೊಮೆಟೊ ಕತ್ತರಿಸಿ ಹಾಕೊಂಡು ಕಾಯಿ ತುರಿ ಹಾಕೊಳ್ಳೋಣ ಮತ್ತು ಕೊತ್ತಂಬರಿ ಹಾಕೊಂಡು ಹಾಗೆ ನಮಗೆ ಖಾರ ಎಷ್ಟು ಬೇಕು ನೋಡಿಕೊಂಡು ಆ ಖಾರವನ್ನು ಹಾಕಬೇಕು. ಖಾರದ ಪುಡಿಯನ್ನು ಹಾಕಬೇಕು. ನಂತರ ಸಾಂಬಾರ್ ಪುಡಿಯನ್ನು ಹಾಕೊಂಡು ಅರ್ಧ ಈರುಳ್ಳಿ ಕಟ್ ಮಾಡಿಕೊಂಡು ಅದನ್ನು ಹಾಕೊಂಡು ಸ್ವಲ್ಪ ನೀರನ್ನು ಹಾಕೊಂಡು ನಾವು ಅದನ್ನು ಮಿಕ್ಸಿಯಲ್ಲಿ ರುಬ್ಬಿಕೊಳ್ಳೋಣ. ನೀವು ಡೈರೆಕ್ಟಾಗಿ ಕೂಡ ಖಾರ ಸಾಂಬಾರವನ್ನು ಹಾಕಬಹುದು. ನಾವು ಮಿಕ್ಸಿಯಲ್ಲಿ ಹರ್ಕೊಂಡು ಹಾಕ್ತಿದ್ದೇನೆ. ಹಾಗೆ ಮಿಕ್ಸಿ ಜಾರ್ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಬಿಟ್ಟು ಅದನ್ನು ಕುಕ್ಕರ್ಗೆ ಇವಾಗ ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಗಟ್ಟಿಯಾಗಿರುತ್ತದೆ. ಅದಕ್ಕೆ ನಾವು ಸ್ವಲ್ಪ ನೀರನ್ನು ಹಾಕಬೇಕು. ಜಾಸ್ತಿ ನೀರು ಕೂಡ ಹಾಕಬಾರ್ದು. ಸಾಂಬಾರ್ ಎಷ್ಟು ಬೇಕೋ ನೋಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಜಾಸ್ತಿ ಗಟ್ಟಿನೂ ಇರಬಾರ್ದು. ಹಾಗೆ ಸ್ವಲ್ಪ ಚಿಕನ್ ಮಸಾಲ ಹಾಕೊಳ್ತಿದ್ದೀನಿ. ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಕುಕ್ಕರ್ ಕ್ಯಾಪನ್ನು ಹಾಕಿ 2 ವಿಷಲ್ ಹೊಡಿಸಿದರೆ ಈ ಒಂದು ಕಡಲೆಕಾಳು ಬಟಾಣಿ ಸಾಂಬಾರ್ ರೆಡಿ ಆಗುತ್ತದೆ. ತುಂಬಾ ಟೇಸ್ಟಿಯಾಗಿ ಇರುತ್ತದೆ. ಚಿಕನ್ ಮಸಾಲ ಹಾಕಿರುವುದರಿಂದ ತುಂಬಾ ಘಮ ಘಮ ಅಂತ ಇರುತ್ತದೆ. ನೋಡಿದರೆ ಹಾಗೆ ಬೇಗನೆ ತಿನ್ನಬೇಕು ಅನಿಸುತ್ತದೆ. ಇದು ಅನ್ನಕ್ಕೆ, ಚಪಾತಿಗೂ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತದೆ. ಥ್ಯಾಂಕ್ ಯು.